ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಚಂದುನ ಮೆಂಟಲಿ ಟಾರ್ಚರ್ ಕೊಡುವ ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ಬಿಟ್ಟಳು ಕೆಟ್ಟ ಕುಮುದ. ಅದರಂತೆಯೇ ಶುರು ಮಾಡಿದ ನಾಟಕಕ್ಕೆ ತುತ್ತಾದ ಚಂದನ ಅವರು ಹೇಳಿದಂತೆ ಕೆಮಿಸ್ಟ್ರಿ ಲ್ಯಾಬ್ ಬಳಿ ಬಂದಳು. ಹಾಗೆ ಈಗ ಲೈಬ್ರರಿಗೂ ಬಂದು ನಿಂತಳು. ಯಾರಪ್ಪ ಇವಳು, ಎಲ್ಲಿದ್ದಾಳೆ? ನನ್ನ ಭಟ್ರನ್ನೇ ಅವಳ ಹಕ್ಕು ಎಂದು ಮಾತಾಡ್ತಾ ಪೇಪರ್ನಲ್ಲೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಎಂದು ಎಲ್ಲೆಡೆ ಹುಡುಕುವಾಗಲೇ ಅವಳಿಗೆ ಕೆಲಸದಾಕಿ ಒಬ್ಳು ಒಂದು ಗಿಫ್ಟ್ ಬಾಕ್ಸ್ ಕೊಟ್ಲು. ದಿಸ್ ಇಸ್ ಫಾರ್ ಯು ಎಂದು ಕೈಗಿಡಲು, ಫಾರ್ ಮೀ? ಹೂ ಗೇವ್ ಯು ಕೇಳಿದಳು. ಇಟ್ಸ್ ಕೇಮ್ ವಿತ್ ಯೋರ್ ಫೋಟೋ ಎಂದು ಆ ಗಿಫ್ಟ್ ಬಾಕ್ಸ್ ಮೇಲೆ ಫೋಟೋವಿದ್ದ ಕಾರಣ ಕೊಟ್ಟೆ ಎಂದ ಕೆಲಸದಾಕೆಗೆ ಏನು ಹೇಳದೆ ಗಿಫ್ಟ್ ಹಿಡಿದು ಹಿಂದೆ ಮುಂದೆ ತಿರುಗಿಸಿ ನೋಡಿ, ಯಾರು ಕೊಟ್ಟಿರೋದು, ಏನಿದೆ ಇದರಲ್ಲಿ ಎನ್ನುವಾಗಲೇ ಎದುರಿಗೆ ಬರುತ್ತಿದ್ದ ಜಿಯಾ ಕಡೆ ನೋಡಿ ಅವಳಿಂದ ಮುಚ್ಚಿಡಲು ಬ್ಯಾಗ್ನಲ್ಲಿ ಅಡಗಿಸಿಟ್ಟಳು ಗಿಫ್ಟ್ ಬಾಕ್ಸ್ನ. ಏನು ಮಾಡ್ತಿದ್ಯಾ, ನಡಿ ಹೋಗೋಣ ಎಂದವಳ ನೋಡಿ, ಜಿಯಾ ನನಗೆ ಇನ್ನೂ 1-2 ಗಂಟೆ ಪ್ರಾಕ್ಟೀಸ್ ಮಾಡಬೇಕಿದೆ, ನೀವು ಹೋಗಿ, ಗೌರವ್ ಸರ್ ಬರ್ತಾರೆ ಪಿಕ್ ಮಾಡೋಕ್ಕೆ ಎಂದಾಗ, ಆಯಿತು ಚಂದು, ಬಟ್ ಎಲ್ಗೂ ಹೋಗಬೇಡ, ಆಲ್ ದಿ ಬೆಸ್ಟ್, ಮತ್ತೆ ಸಿಗೋಣ ಎಂದು ಹೊರಟಳು ಜಿಯಾ ಜೋಡಿ. ಇತ್ತ ಬಾಕ್ಸ್ ತೆರೆದು ಪೂರ ನೋಡ್ದೋಳಿಗೆ ಒಂದು ಚಸ್ಮಾ ಇಟ್ಟು ಅದನ್ನು ಗೌರವ್ ಮುಂದೆ ತೋರಿಸಿ, ಏನು ನೆನಪಾಗುತ್ತೆ ಕೇಳು ಎಂದಿತ್ತು. ಈ ಚಸ್ಮಕ್ಕೂ ಗೌರವ್ ಸರ್ಗೂ ಏನು ಸಂಬಂಧ ರಾಯ್ರೆ ಎಂದು ತಲೆಗೆಡಿಸಿಕೊಳ್ಳುವಾಗಲೇ ಕುಮುದ ಕೆಲಸವಿರಬಹುದು ಎಂದು ಊಹಿಸಿ ಅವಳಿಗೆ ಕರೆ ಮಾಡಿ ಕಾಲೇಜ್ ಬಳಿ ಕರೆಸ್ಕೊಂಡ್ಳು. ನೋ ಚಂದು, ಇದೆಲ್ಲ ನನಗೇನು ಗೊತ್ತಿಲ್ಲ. ಕುಮುದಾಳ ಅಸತ್ಯದ ಮಾತು. ಸಾಕು ನಿಲ್ಲಿಸು, ನೀನೆಂಥ ಮಿನಿ ಶೂಟ್ ಬನಕ್ಕೆ ಅಂತ ಊಹಿಸಿರ್ತೀನಿ ನಾನು ಎಂದು ಚಂದು ರೇಗಿದ್ಲು. ಹಾಗಿದ್ರೆ ಇದರಿಂದ ನನಗೇನು ಉಪಯೋಗ? ನಿನ್ನೆ ತಾನೇ ಸಮರ್ ಜೊತೆ ನನ್ನ ಮುಂದಿನ ಜೀವನ ಅಂತ ಎಲ್ಲರೂ ಮುಂದೆ ಹೇಳಿಲ್ವಾ ನಾನು? ನಮ್ಮ ಎಂಗೇಜ್ಮೆಂಟಿನ ನೆಕ್ಸ್ಟ್ ದಿನಗಳಲ್ಲಿ ನಿನಗೆ ಗೊತ್ತಾಗತ್ತೆ, ನೋಡ್ತಿರು ಎಂದು ಶಾಂತಲಾಗಿ ಹೇಳಿದಳು. ಸುಳ್ಳು ಹೇಳ್ಬೇಡ ಕಣೆ, ಕೋಡಿ ಹೊಳಿ ಕಮ್ಮಂಗಿ ಥರ ವಾರ್ನ್ ಮಾಡಿದ್ಲು. ಚಂದು, ನೀನನ್ನು ಎಷ್ಟು ಬಾರಿ ಕೇಳಿದ್ರು ಇದೇ ಉತ್ತರ ನಂದು. ಈ ಚಸ್ಮಾ, ಈ ಪ್ಲಾನ್, ಇದ್ಯಾವುದು ನನಗೆ ಗೊತ್ತಿಲ್ಲ, ಪ್ಲೀಸ್ ನನ್ನ ದೂಷಿಸ್ಬೇಡ ಕೇಳ್ಕೊಂಡ್ಲು ಕುಮುದ. ಮತ್ತೆ ಇನ್ಯಾರು ಕನ್ನಡದವರು ನನ್ನ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ? ಚಂದು ಮಾತಲ್ಲಿ ಈ ಬಾರಿ ಕುಮುದ ಮಾತಿನ ಮೇಲೆ ನಂಬಿಕೆ ಕಾಣಲು, ಯಾರೋ ಎಂದು ನಾಟಕ ಶುರು ಮಾಡಿದಳು ಕುಮ್ಮು. ನೋಡು ಕುಮುದ, ಇದೇನಾದರೂ ನೀನೇ ಮಾಡಿದರೆ ಈಗಲೇ ಒಪ್ಕೊ, ಕ್ಷಮೆ ಕೊಡ್ತೀನಿ. ಅಕಸ್ಮಾತ್ ಕೊನೆಯಲ್ಲಿ ನೀನು ಅಂತ ಗೊತ್ತಾದರೆ ಮಂಗಳೂರಿನ ಮೀನು ಫ್ರೈ ಆಗ್ಬಿಡ್ತ್ಯಾ ನನ್ನ ಕೈನಲ್ಲಿ ಎಂದು ಜೋರಾಗಿ ವಾರ್ನ್ ಮಾಡಿದ್ಲು ಚಂದು. ಆದರೂ ಈ ಕುಮುದ ನಾಟಕ ಮುಂದುವರಿಸುತ್ತಾ, ಮೊದಲು ಸತ್ಯ ತಿಳ್ಕೊ ಚಂದು, ಸುಮ್ಮನೆ ಮೀನು ಫ್ರೈ ಮಟನ್ ಫ್ರೈ ಅಂತ ಟೈಮ್ ವೇಸ್ಟ್ ಮಾಡಬೇಡ ಎಂದವಳಿಗೆ. ಸರಿ, ಉತ್ತರ ಸಿಗಲಿ ಎಂದು ಹೋಗ್ತಿದ್ದವಳು ಮತ್ತೆ ವಾಪಸ್ಸಾಗಿ, ಗೌರವ್ ಸರ್ಗೆ ಈ ಚಸ್ಮಾ ಮೇಲೇನಾದರೂ ಮೆಮೊರೀಸ್ ಇದೆಯಾ ಕೇಳಿದ್ಲು. ಗೊತ್ತಿಲ್ಲ ಚಂದು, ಪ್ಲೀಸ್ ಚಂದು, ಇದರಲ್ಲಿ ನನ್ನ ಇನ್ವಾಲ್ವ್ ಮಾಡಬೇಡ, ಹೀಗಷ್ಟೇ ಸಮರ್ ಜೊತೆ ಸೆಟಲ್ ಆಗ್ತಿದ್ದೀನಿ ನಾನು ಎಂದು ನಾಟಕೀಯವಾಗಿ ಕೈ ಮುಗಿಯಲು, ಇದರಲ್ಲಿ ನೀನು ಕೈವಾಡ ಇಲ್ಲ ಅಂದಮೇಲೆ ನಾನು ಯಾಕೆ ನಿನ್ನ ಎಳೀಲಿ? ನೋಡು, ಈ ವಿಚಾರ ಯಾರಿಗೂ ಈಗಲೇ ಹೇಳಬೇಡ, ನಾನೇ ಸತ್ಯ ತಿಳ್ಕೊಳ್ತೀನಿ ಎಂದ ಚಂದು ಮಾತಿಗೆ, ಓಕೆ ಚಂದು ಎಂದು ತಲೆ ಆಡಿಸಿದ್ಲು. ಗೌರವ್ ಸರ್ ಬರೋ ಟೈಮ್ ಆಯಿತು, ನಾನಿನ್ನ ಹೊರಡ್ತೀನಿ ಎಂದು ಹೋಗ್ತಿದ್ದ ಚಂದುನ ನೋಡಿ ಬಾಯ್ ಎಂದವಳ ಮನಸ್ಸಲ್ಲಿ ಅವಳನ್ನು ಮಂಗ್ಯ ಮಾಡಿದ ಖುಷಿ. ಚಂದು ಡಯಾನ ಬಗ್ಗೆ ಕುಮುದ ಬಳಿ ಬಾಯಿ ಬಿಟ್ಟಿಲ್ಲ. ಇನ್ನ ಮೆತ್ತಗೆ ಬ್ಯಾಗ್ನಲ್ಲಿ ಚಸ್ಮಾ ಎತ್ತಿಟ್ಟು ಗೌರವ್ ಜೊತೆ ನಡೆದಳು ಚಂದು. ಮನೆಗೆ ಕರೆದುಕೊಂಡು ಬಂದವನಿಗೆ ಅವಳ ಮೌನ ತಾಳೋಕ್ಕಾಗ್ತಿಲ್ಲ. ಅದೇನೋ ಮಂಕಾಗಿ ಬಂದವಳು ಏನು ಮಾತಾಡದೆಯೇ ಕೋಣೆ ಕಡೆ ಸಾಗಿದ್ದು ನೋಡಿ ಎಕ್ಸಾಮ್ ಪ್ರೆಷರ್ ಎಂದು ಅರಿತು ರಾಜಪ್ಪನನ್ನ ಕರೆದನು. ಹೇಳಿ ಸರ್ ಎಂದು ಹೆಗಲಿನ ಮೇಲೆ ಟವಲ್ ಹಾಕ್ಕೊಂಡು ಬಂದಿದ್ದ ರಾಜಪ್ಪ ಕೊಂಚ ಯಜಮಾನನಿಗೆ ಗೌರವ ತೋರುತ್ತಾ ಬಾಗಿದ್ದ. ರಾಜಪ್ಪ, ಇನ್ಮೇಲೆ ಊಟದಲ್ಲಿ ಆಯಿಲ್ ಕಡಿಮೆ ಇರಲಿ, ಚಂದು ಎಕ್ಸಾಮ್ಸ್ಗೆ ಆಯಿಲ್ ತೊಂದರೆ ಆಗುತ್ತೆ ಎಂದವನ ಮಾತಿಗೆ ಹ್ಞೂ ಸರ್ ಎಂದು ತಲೆ ಆಡಿಸಿದ. ಹಾಗೆ ಫ್ರೂಟ್ ಸಲಾಡ್ ಮತ್ತು ವೆಜ್ ಸಲಾಡ್ ಮಿಸ್ ಮಾಡಬಾರ್ದು ಎಂದು ಕಟ್ಟುನಿಟ್ಟಾಗಿ ಹೇಳಿದ. ಆಯಿತು ಸರ್ ಎಂದವ ಅಲ್ಲೇ ಇದ್ದನು. ಹಾಗೆ ಅವಳಿಗೆ ಬೆಳಿಗ್ಗೆ ಮಾತ್ರ ಹಾಲು ಕೊಡಿ, ರಾತ್ರಿ ಬೇಡ ಎಂದಾಗ, ಆಗಲಿ ಸರ್ ಎಂದವ ಯಜಮಾನ. 2 ನಿಮಿಷ ಮೌನವಾಗಿದ್ದು ನೋಡಿ ಎಲ್ಲವೂ ಮುಗಿಯಿತು ಎಂದು ಅರಿತು ಇನ್ನೇನು ಹೋಗಬೇಕು ರಾಜಪ್ಪ. ಮತ್ತವನ ಕೂಗು ಕೇಳಿ ಮರು ಬಂದವರು ಹೇಳಿ ಸರ್ ಎಂದು ನಿಂತರು. ಅವಳ ರೂಮ್ನಲ್ಲಿ ಡಾರ್ಕ್ ಕರ್ಟನ್ಸ್ ತೆಗೆದು ಲೈಟ್ ಕಲರ್ ಹಾಕಿ, ಆಗ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಅವಳಿಗೆ ಓದುವ ಮೂಡ್ ಇರುತ್ತೆ ಎನ್ನಲು ಓಕೆ ಸರ್ ಎಂದ. ಹಾಗೆ ನಾಳೆ ಅವಳಿಗೆ ಡಿಸ್ಟರ್ಬ್ ಆಗದಂತೆ ಮನೆಯಲ್ಲಿ ನಿಶಬ್ದ ಮೇಂಟೈನ್ ಮಾಡಿ,
ಎನ್ನಲು ಓಕೆ ಸರ್ ಎಂದ. ಮತ್ತೆ ಅಡಿಗೆ ಮಾಡಿಟ್ಟು ಒಂದು ಗ್ಲಾಸ್ನಲ್ಲಿ ಸ್ಟ್ರಾಂಗ್ ಟೀ ಮತ್ತೊಂದರಲ್ಲಿ ಕಾಫಿ ಮಾಡಿಟ್ಟು ಹೋಗಿ. ರಾತ್ರಿ ಚಂದು ಓದ್ಕೊಳ್ಳೋವಾಗ ಬೇಕಾಗತ್ತೆ. ಓಕೆ ಸರ್. ಮತ್ತೆ ಫೆಬ್ಬಲ್ಲಿ ಎನ್ನುವಾಗಲೇ ಫೆಬೆಷಿಯನ್ ಬರಲು ವೆಬ್ ಗಡ ನ್ಯೂ ಲ್ಯಾಪ್ಟಾಪ್ ಆ್ಯಂಡ್ ರಫ್ ನೋಟ್ಸ್ ಪೆನ್ಸ್ ಎವ್ರಿಥಿಂಗ್ ವಿಚ್ ಹೆಲ್ಪ್ ಸರ್ ಎಂದವನಿಗೆ ಶೋರ್ ಸರ್ ನೋಟೆಡ್ ಎಂದು ತಲೆ ಆಡಿಸಿದ. ಇಷ್ಟೆಲ್ಲ ಕಾಳಜಿ ತೋರುವವನ ಮೇಲೆ ಅನುಮಾನ ಪಡುವುದು ಯಾವ ನ್ಯಾಯ? ಅಲ್ಲೇ ದೂರ ನಿಂತು ನೋಡಿದವಳ ಮನಸ್ಸು ಗೌರವ್ ಇಸ್ ಜೆಂಟಲ್ ಮ್ಯಾನ್ ಎನ್ನುತ್ತಿತ್ತು. ಆದರೆ ಎಲ್ಲವನ್ನೂ ಓದಿದ್ದ ಕಣ್ಣುಗಳು ಕಣ್ಣಿಗೆ ಕಾಣೋದು ಸತ್ಯನಾ ಎಂದು ಅವಳನ್ನ ಕನ್ಫ್ಯೂಸ್ ಮಾಡ್ತಿತ್ತು. ಕೈಯಲ್ಲಿ ಚಸ್ಮಾ ಹಿಡಿದು ಬಂದಿದ್ದವಳು ಅದನ್ನ ಅವನ ಮುಂದೆ ತೋರಿಸಿ ಹೇಗೆ ವಿಚಾರ ಕೇಳೋದು ಎಂದು ಆಲೋಚಿಸಿ ಕಡೆಗೆ ಅದನ್ನ ಅವಳು ತೋರಿಸುವ ಬದಲು ಅವನ ಕಣ್ಣಿಗಷ್ಟೇ ಬೀಳುವಂತೆ ಮಾಡಿ ನೋಡುವ ಪ್ಲಾನ್ ಮಾಡಿದಳು. ಎಂದಿನಂತೆ ರೂಮ್ನಲ್ಲಿದ್ದವಳನ್ನ ಊಟಕ್ಕೆ ಕರೆದು ತಂದವ ತಾನೇ ಊಟ ತಿನ್ನಿಸ್ತಿದ್ದ. ಅವನಲ್ಲಿ ಅವಳ ಮೇಲೆ ನಿಷ್ಕಲ್ಮಶ ಪ್ರೀತಿ ಉಕ್ಕಿ ಹರಿಯುತ್ತಿರೋದು ಅವಳಿಗೂ ಗೊತ್ತು. ಆರ ಚಸ್ಮಾ ಯಾವುದು ಎನ್ನುವುದೇ ಅವಳ ತಲೆಯಲ್ಲಿ ಕೊರೆಯುತ್ತಿರುವ ಪ್ರಶ್ನೆ ಸದ್ಯಕ್ಕೆ. ಊಟ ತಿನ್ನುತ್ತಿದ್ದವನಿಗೆ ಅವಳ ಮೌನ ಅಸಹನೆ ತರಿಸಿತು. ಬಾಯ್ ಬಡ್ಕಿ, ಏನಾಯ್ತು? ಯಾಕಿಷ್ಟು ಸೈಲೆಂಟ್ ಆಗಿದ್ಯಾ? ಎಕ್ಸಾಮ್ ಟೆನ್ಷನಾ ಕೇಳ್ದ. ಹೌದು ಎಂದು ತಲೆ ಆಡಿಸಿದ್ಲು. ಇದೆಲ್ಲ ಜುಜುಬಿ ಕಣೋ, ಇದಕ್ಕೆಲ್ಲ ಟೆನ್ಷನ್ ಯಾಕೆ? ಸ್ವೀಟ್ ಆಗಿ ನುಡಿದ. ಹೌದು, ನಿಮಗೆ ಜುಜುಬಿ, ನಮಗೆ ಹೆವಿ ಎಂದು ತಲೆ ಮೇಲೆ ಕೈ ಹೊತ್ತವಳ ಕೈ ಕೆಳಗಿಳಿಸಿ ಸನಿಹಕ್ಕೆ ಚೇರ್ ಹಾಕಿ ಕೂತವನು ಭಯ ಬೇಡ ಮಾಗ್ರೆ ಮದ್ನಾರೆ ಎಂದು ಹಣೆ ಮೇಲೆ ಜಾರಿದ್ದ ಕೂದಲು ಪಕ್ಕಕ್ಕೆ ಸರಿಸುತ್ತಾ ಮುತ್ತೊಂದು ನೀಡಿದ್ದ. ಅವನ ಮುತ್ತಿಗೆ ಮೊದಲ ಬಾರಿ ಸ್ಪಂದಿಸದೇ ಇದ್ದವಳ ನೋಡಿ ನೀನು ರೆಸ್ಟ್ ಮಾಡು, ಆರಾಮಾಗಿ ಊದ್ಕೋ, ಐ ವಿಲ್ ನಾಟ್ ಡಿಸ್ಟರ್ಬ್ ಯು ಎಂದನು. ಥ್ಯಾಂಕ್ಸ್ ಎಂದು ಊಟ ಮುಗಿಸಿ ಬಂದವಳು ಚಸ್ಮಾ ಹಿಡಿದು ಒದ್ದಾಡ್ತಾ ಪ್ಲಾನ್ ಮಾಡಿ ಅವನ ಲ್ಯಾಪ್ಟಾಪ್ ಮುಂದೆ ಚಸ್ಮಾ ಇರಿಸಿ ಮರೆಯಲ್ಲಿ ನಿಂತು ನೋಡಿದಳು. ಊಟ ಮಾಡಿಸಿ ಬಂದವ ಒಂದು ಚೂರು ಆಫೀಸ್ ವರ್ಕ್ ಕಡೆ ಗಮನ ಹರಿಸುತ್ತಾ ಕೂರಲು ತನ್ನ ರೂಮಿಗೆ ಬಂದಿದ್ದ. ಅದ್ಯಾರೋ ಫೋನ್ ಮಾಡಿದ್ರು. ಒಂದೇ ಸಮನೆ ಬಾಲ್ಕನಿಯಲ್ಲಿ ನಿಂತು ಮಾತಾಡ್ತಿದ್ದ. ಥು, ಯಾರಿಗೆ ಫೋನ್ ಮಾಡಿದ್ದು? ಬಿದ್ರೆ ಬಿಕ್ನಾಸಿಗಳು. ನಾನು ಬೀಜಿ ಹಳೆ ಕತೆ ಓದೋಕೆ ಶುರು ಮಾಡಿದಾಗಲೇ ಕಾಲ್ ಮಾಡಬೇಕಾ? ಅಲ್ಲಕ್ಕೂರು ಅಬ್ಬೆ ಪೋಲಿಗಳು ಎಂದು ಬೈಕೊಂಡು ಕೈ ಉಜ್ಜುತ್ತಾ ನಿಂತಿದ್ದವಳ ಕಣ್ಣಿಗೆ ಅವನು ಬಹಳ ನಗುತ್ತಾ ಮಾತಾಡ್ತಿದ್ದು ನೋಡಿ ಡಯಾನಾ ಅಲ್ಲ ಅಲ್ವಾ? ಕೌಟಾಗಿ ಕಾಮ್ನಿ ಥರ ಡಯಾನಾ ಬಂದಿಲ್ಲ ತಾನೇ ಎಂದು ಆಲೋಚಿಸುವಾಗ ಬಾಲ್ಕನಿಯಿಂದ ಬಂದ ಗೌರವ್ ಲ್ಯಾಪ್ಟಾಪ್ ಮುಂದೆ ಕೂತನು. ಅಪ್ಪ ಬಂದರು, ಚಸ್ಮಾ ನೋಡಿ ಬೀಜಿ ಎಂದು ಸೂಕ್ಷ್ಮವಾಗಿ ಗಮನಿಸುವಾಗಲೇ ಅವನ ಕಣ್ಣಿಗೆ ಚಸ್ಮಾ ಬಿದ್ದಿತ್ತು. ಇಷ್ಟು ಹೊತ್ತು ನಗಾಡ್ತಿದ್ದ ಚಸ್ಮಾ ನೋಡಿ ಹಾಗೆ ಮಂಕಾಗಿತ್ತು ನಿಜ. ಒಬ್ಬೆರಡು ಒಂದುಗೂಡಿ ಏನನ್ನೋ ನೆನೆಯುತ್ತಾ ಅದನ್ನು ತನ್ನ ವಾರ್ಡ್ರೋಬ್ನಲ್ಲಿ ಎತ್ತಿಟ್ಟಿದ್ದು ನೋಡ್ದೋಳ್ಗೆ ತಲೆಯಲ್ಲಿ ಉಳು ಅಲ್ಲದೆ ಹುಳಗಳು ರಗಳೆ ಮಾಡೋಕ್ಕೆ ಶುರು ಮಾಡಿದವು. ಮುಂದೆ ಹಾಗಾದರೆ ನಿಜವಾಗ್ಲೂ ಆ ಚಸ್ಮಾ ಅವನಿಗೆ ಏನು ಮೆಮೊರೀಸ್ನ ತಗೊಬಂದಿದೆ ನೋಡೋಣ. ಇವತ್ತಿಷ್ಟೇ ವಾಯ್ಸ್ ಕೊಡೋಕ್ಕಾಗಿತ್ತು, ತುಂಬ ವರ್ಕ್ ಪ್ರೆಷರ್ ಇದೆ. ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.